ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯ ಅಂತ. ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಮಯ್ಯ, ಸೈಕ್ಯಾಟ್ರಿಸ್ಟ್, ಮಾನಸ ನರ್ಸಿಂಗ್ ಹೋಮ್, ಶಿವಮೊಗ್ಗ. ಇಂದು ನಾವು OCD ಬಗ್ಗೆ ತಿಳಿದುಕೊಳ್ಳೋಣ. ಅದರ ಮುಂಚೆ ಒಂದು ಸಣ್ಣ ಕತೆ. ಅಧ್ಯಾಯ 1, ಸಣ್ಣ ಅಭ್ಯಾಸ ದೊಡ್ಡ ಕಾಯಿಲೆಯಾದಾಗ. ರಮೇಶ್ ಎಂಬುವನು ಬೆಂಗಳೂರಿನಲ್ಲಿ IT ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಆರಂಭದಲ್ಲಿ ಅವನಿಗೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ, ನೀಟಾಗಿ, ಪರ್ಫೆಕ್ಟಾಗಿ ಮತ್ತು ಸ್ವಚ್ಛವಾಗಿ ಇಡುವ ಅಭ್ಯಾಸವಿತ್ತು. ಆದರೆ ಕ್ರಮೇಣ ಈ ಅಭ್ಯಾಸವು ಅವನ ನಿಯಂತ್ರಣ ತಪ್ಪಿತು. ಅವನ ಮನಸ್ಸಿನಲ್ಲಿ ನಿರಂತರವಾಗಿ ನನ್ನ ಕೈ ಕ್ಲೀನ್ ಆಗಿಲ್ವೇನೋ, ವಿಷಕಾರಿ ಬ್ಯಾಕ್ಟೀರಿಯಾಗಳಿವೆಯೇನೋ, ನಾನು ಎಲ್ಲವನ್ನೂ ಅಶುಚಿಯಾಗಿ ಮಾಡುತ್ತಿದ್ದೇನೋ ಎಂಬ ಅನಗತ್ಯ ಮತ್ತು ತರ್ಕಹೀನ ಆಲೋಚನೆಗಳು ಬರತೊಡಗಿದವು. ಈ ಆಲೋಚನೆಗಳಿಂದ ಉಂಟಾಗುವ ತೀವ್ರ ಆತಂಕವನ್ನು ಕಡಿಮೆ ಮಾಡಿಕೊಳ್ಳಲು ಅವನು ದಿನಕ್ಕೆ 40ರಿಂದ 50 ಬಾರಿ ಕೈ ತೊಳೆಯಲು ಆರಂಭಿಸಿದನು. ಮುಂದಿನ ಅಧ್ಯಾಯ OCDಯ ಭೀಕರ ಜಾಲ, ದ ಸೈಕಲ್ ಆಫ್ OCD. ಸ್ವಲ್ಪ ದಿನಗಳ ನಂತರ ರಮೇಶನ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಮನೆ ಬಿಟ್ಟು ಹೊರಡುವಾಗ ಗ್ಯಾಸ್ ಆಫ್ ಆಗಿದೆಯೋ ಇಲ್ಲವೋ, ಬೀಗ ಹಾಕಿದಿನೋ ಇಲ್ಲವೋ ಎಂದು 10 ಬಾರಿ ಪರಿಶೀಲಿಸುತ್ತಿದ್ದನು. ಕಚೇರಿಗೆ ಹೋಗುವಾಗ ದಾರಿಯಲ್ಲಿ ಗಾಡಿಯನ್ನು ನಿಲ್ಲಿಸಿ ನಾನು ಯಾರಿಗಾದರೂ ಡಿಕ್ಕಿ ಹೊಡೆದೇನೆ, ಯಾವುದಾದ್ರೂ ಪ್ರಾಣಿ ಅಡ್ಡ ಬಂದಿತೆ ಎಂದು ನೋಡಲು ಹೋದ ದಾರಿಯಲ್ಲೇ ಮತ್ತೆ ವಾಪಸ್ಸು ಹೋಗುತ್ತಿದ್ದನು. ಇದರಿಂದ ಅವನ ದಿನಚರಿಯಲ್ಲಿ ಸ್ನಾನ ಮಾಡಲು 2 ಗಂಟೆ, ಕೈ ತೊಳೆಯಲು ದಿನಕ್ಕೆ 1 ಗಂಟೆ ವ್ಯರ್ಥವಾಗುತ್ತಿದ್ದು. ಅತಿಯಾದ ಸೋಪ್ ಮತ್ತು ಸ್ಯಾನಿಟೈಸರ್ ಬಳಕೆಯಿಂದ ಅವನ ಕೈಗಳ ಚರ್ಮ ಸುಲಿದು ರಕ್ತ ಬರಲಾರಂಭಿಸಿತು. ಆಫೀಸ್ ಕೆಲಸದ ಬಗ್ಗೆ ಗಮನ ಹರಿಸಲಾಗದೆ, ಸಮಯಕ್ಕೆ ಸರಿಯಾಗಿ ಪ್ರಾಜೆಕ್ಟ್ ಮುಗಿಸದೆ ಕೆಲಸ ಕಳೆದುಕೊಳ್ಳುವ ಭೀತಿ ಎದುರಾಯಿತು. ರಮೇಶ್ ತನ್ನ ರೂಮಿನಲ್ಲೇ ಬಂದಿಯಾದನು. ಮಗನ ಮಾನಸಿಕ ಕಷ್ಟವನ್ನು ನೋಡಲಾಗದ ಪೋಷಕರು ಅವನನ್ನು ಬಲವಂತವಾಗಿ ಆಸ್ಪತ್ರೆಯ ಮನೋವೈದ್ಯರ ಬಳಿ ಕರೆತಂದರು. ವೈದ್ಯರು ರಮೇಶನನ್ನು ಪರೀಕ್ಷಿಸಿ, ಇದು ಯಾವುದೇ ಮೂಢನಂಬಿಕೆ ಅಥವಾ ಸ್ವಭಾವವಲ್ಲ, ಇದು ಮೆದುಳಿನ ಒಂದು ಕಾಯಿಲೆ, OCD ಎಂದು ಹೇಳಿದರು. OCD ಅಂದರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಕನ್ನಡದಲ್ಲಿ ಇದಕ್ಕೆ ಗೀಳು ರೋಗ ಅಥವಾ ಗೀಳು ಕಾಯಿಲೆ ಎಂದು ಹೇಳುತ್ತಾರೆ. ಇದರ ಅರ್ಥ ಏನು? ಒಂದೊಂದೇ ಪದವನ್ನು ನೋಡೋಣ. ಆಬ್ಸೆಷನ್ ಅಂದರೆ ತೀವ್ರ ನಿರಂತರ ಆಲೋಚನೆಗಳು. ಈ ವ್ಯಕ್ತಿಯು ಆಯ್ಕೆ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಪದೇ ಪದೇ ಅನಗತ್ಯ ತೊಂದರೆದಾಯಕ ಆಲೋಚನೆಗಳು, ಚಿತ್ರಗಳು ಹಾಗೂ ವಿಚಾರಗಳು. ಉದಾಹರಣೆಗೆ, ಕೈಯಲ್ಲಿ ಕೊಳಕಾಗಿದೆಯೇನೋ, ತನಗೆ ಅಥವಾ ತನ್ನವರಿಗೆ ಏನೋ ತೊಂದರೆ ಆಗ್ಬೋದೇನೋ, ಅಥವಾ ಬೀಗ ಹಾಕಿದೇನೋ ಇಲ್ವೋ, ಇದಕ್ಕೆ ನಾವು ಆಬ್ಸೆಷನ್ ಅಂತ ಕರಿತೀವಿ. ಕಂಪಲ್ಷನ್ಸ್ ಅಂದರೆ ಒತ್ತಾಯದ ನಡವಳಿಕೆಗಳು. ಮನಸ್ಸಿನಲ್ಲಿ ಬರುವ ಆತಂಕಕಾರಿ ಆಲೋಚನೆಗಳು, ಏನು ಆಬ್ಸೆಷನ್ ಅಂತ ಹೇಳ್ತೀವಲ್ಲ, ಅದು ಉಂಟಾದಾಗ ಆ ನೆಮ್ಮದಿ ಇಲ್ಲ ಅಥವಾ ಆತಂಕದ ಸ್ಥಿತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪೂರ್ವಕವಾದ ಮಾಡುವ ಕೆಲಸಗಳನ್ನು ನಾವು ಕಂಪಲ್ಷನ್ಸ್ ಅಂತ ಕರಿತೀವಿ. ಉದಾಹರಣೆಗೆ, ಪದೇ ಪದೇ ಕೈ ತೊಳೆಯುವುದು, ಬೀಗವನ್ನು 10 ಬಾರಿ ಚೆಕ್ ಮಾಡುವುದು, ಅಥವಾ ವಸ್ತುಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲೇ ಜೋಡಿಸುವುದು. ಇನ್ನು ಅಂಕಿಅಂಶಗಳು ಬಂದಾಗ ಭಾರತದಲ್ಲಿ ಇದರ ಪ್ರಮಾಣ 2% 3% ನಿಮ್ಹಾನ್ಸ್ ಪ್ರಕಾರ ಭಾರತದ ಆಸ್ಪತ್ರೆಗಳಿಗೆ ಬರುವ ಮಾನಸಿಕ ರೋಗಿಗಳಲ್ಲಿ OCD ಪೀಡಿತರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿವೆ. ಇದು ಯಾವ ವಯಸ್ಸಲ್ಲಿ ಕಾಣಿಸ್ಕೋಬಹುದು ಅಂತ ಕೇಳಿದರೆ, ಈ OCD ಅಥವಾ ಗೀಳು ರೋಗ ಅಥವಾ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ, ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಸಾಮಾನ್ಯವಾಗಿ ಬಾಲ್ಯದಲ್ಲಿ ಅಂದರೆ 8ರಿಂದ 14 ವರ್ಷ ಅಥವಾ ಯೌವನಾವಸ್ಥೆ 18ರಿಂದ 25 ವರ್ಷ ನಡುವೆ ಕಾಣಿಸ್ಕೋಬಹುದು. ಆದರೆ ಆಗಲೇ ಹೇಳ್ದಂಗೆ ಯಾವುದೇ ವಯಸ್ಸಿನಲ್ಲಿ ಕೂಡ ಇದು ಕಾಣಬಹುದು. ಪುರುಷರು ಮತ್ತು ಮಹಿಳೆಯರನ್ನು ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. OCD ಅಥವಾ ಗೀಳು ರೋಗ ಏಕೆ ಸಂಭವಿಸುತ್ತದೆ? OCD ಬರಲು ನಿಖರವಾದ ಒಂದೇ ಒಂದು ಕಾರಣ ಇನ್ನೂ ಸಂಪೂರ್ಣವಾಗಿ ತಿಳಿದು ಬಂದಿಲ್ಲ. ಆದರೆ ಸಂಶೋಧನೆಗಳ ಪ್ರಕಾರ, ಒಂದು ಥಿಯರಿ ಪ್ರಕಾರ ಬಯೋಸೈಕೋಸೋಷಿಯಲ್ ಮಾಡೆಲ್ ಅಂತ ಹೇಳ್ತಾರೆ. ಅಂದರೆ ಜೈವಿಕ, ಆನುವಂಶಿಕ ಮತ್ತು ಪರಿಸರ ವಿವಿಧ ಅಂಶಗಳ ಮಿಶ್ರಣದಿಂದ ಈ ಕಾಯಿಲೆ ಉಂಟಾಗುತ್ತದೆ. ಪ್ರಮುಖ ಕಾರಣಗಳು ಮತ್ತು ಅಪಾಯಕಾರಿ ಅಂಶಗಳು ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲಿವೆ. ಮೊದಲನೇದಾಗಿ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಮೆದುಳಿನ ರಚನೆ ಅಥವಾ ಬ್ರೈನ್ ಸ್ಟ್ರಕ್ಚರ್. ಮೆದುಳಿನ ಕೆಲವು ಭಾಗಗಳಾದ ಆರ್ಬೈಟೋಫ್ರಾಂಟಲ್ ಕಾರ್ಟೆಕ್ಸ್ ಮತ್ತು ತಳದ ಗ್ಯಾಂಗ್ಲಿಯಾಗಳು ನಡುವಿನ ಸಂಪರ್ಕದಲ್ಲಿ ಏರುಪೇರಾದಾಗ OCD ಲಕ್ಷಣಗಳು ಕಾಣಿಸಿಕೊಳ್ತದೆ. ಹಾಗೆ ಬ್ರೈನ್ ಕೆಮಿಕಲ್ಸ್ ಅಥವಾ ರಾಸಾಯನಿಕ ಅಸಮತೋಲನ, ಮೆದುಳಿನಲ್ಲಿ ಭಾವನೆಗಳು ಮತ್ತು ಆತಂಕವನ್ನು ನಿಯಂತ್ರಿಸುವ ಸೆರೋಟೋನಿನ್, ಡೋಪಮಿನ್ ನಂತರ ಹಲವಾರು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ರಾಸಾಯನಿಕಗಳ ಮಟ್ಟದಲ್ಲಿ ವ್ಯತ್ಯಾಸ ಉಂಟಾದಾಗ OCD ಬರೋ ಚಾನ್ಸಸ್ ಇರುತ್ತೆ.
ಎರಡನೇದಾಗಿ ಅನುವಂಶನೀಯ ಅಂದರೆ ಜೆನೆಟಿಕ್ಸ್ ಅಥವಾ ವಂಶ ಪಾರಂಪರ್ಯ. ಕುಟುಂಬದಲ್ಲಿ ಯಾರಿಗಾದರೂ ಅಂದರೆ ತಂದೆ ಇರ್ಬೋದು, ತಾಯಿ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಮಾವ ಇರ್ಬೋದು OCD ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಯವರಿಗೆ ಬರುವ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು 2-5% ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಬೋದು. ಮೂರನೇದಾಗಿ ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಪರಿಸರ ಮತ್ತು ಜೀವನದ ಘಟನೆಗಳು. ಇದರಲ್ಲಿ ಜೀವನದಲ್ಲಿ ಸಂಭವಿಸುವ ಹಠಾತ್ ಬದಲಾವಣೆಗಳು, ಪ್ರೀತಿ ಪಾತ್ರರ ಸಾವು, ಬಾಲ್ಯದ ದೌರ್ಜನ್ಯ ಅಥವಾ ತೀವ್ರವಾದ ಮಾನಸಿಕ ಒತ್ತಡವು OCD ಸಮಸ್ಯೆಯನ್ನು ಟ್ರಿಗರ್ ಮಾಡುತ್ತೆ. ಹಾಗೆ ಲರ್ನ್ಡ್ ಬಿಹೇವಿಯರ್ ಅಥವಾ ಕಲಿತ ನಡವಳಿಕೆ. ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದ ಹಿರಿಯರು ಅತಿಯಾದ ಸ್ವಚ್ಛತೆ ಮತ್ತು ಅತಿಯಾದ ಭಯಪಡುವುದನ್ನು ನೋಡಿ ಬೆಳೆದರೆ ಅಥವಾ ಅದನ್ನು ಕಲಿತರೆ ಮಕ್ಕಳು ಸಹ ಅದೇ ಆತಂಕ ಮತ್ತು ಕಡ್ಡಾಯ ನಡವಳಿಕೆಗಳನ್ನು ರೂಢಿಸಿಕೊಳ್ಳಬಹುದು. ಬಹಳ ಅಪರೂಪವಾಗಿ ಸೋಂಕುಗಳು ಅಂದರೆ ಇನ್ಫೆಕ್ಷನ್, ಸಣ್ಣವರಲ್ಲಿ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ನಿಂದ ಈ OCD ಸಮಸ್ಯೆ ಕಾಣಬಹುದು. ಇದಕ್ಕೆ ನಾವು ಪಾಂಡಾಸ್ ಅಂತ ಹೆಸರಿಟ್ಟಿದೆ. ಇನ್ನು ಕೆಲವರಲ್ಲಿ ವ್ಯಕ್ತಿತ್ವದ ಲಕ್ಷಣಗಳಾಗಿ ಅಂದರೆ ಪರ್ಸನಾಲಿಟಿ ಟ್ರೇಟ್ಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲವೂ ನಿಖರವಾಗಿ ಯಾವುದೂ ತಪ್ಪು ಇಲ್ಲದಂತೆ ಇರಬೇಕು ಎಂದು ಬಯಸುವ ಅತಿಯಾದ ಶಿಸ್ತಿನ ಸ್ವಭಾವದರಲ್ಲಿ ಈ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು. ಇದರಲ್ಲಿ ಪ್ರಮುಖ ಲಕ್ಷಣಗಳು ಬಂದರೆ ಮೊದಲನೇದಾಗಿ ಸುರಕ್ಷತೆ ಮತ್ತು ಹಾನಿ. ಅಂದರೆ ನಾನು ಆಕಸ್ಮಿಕವಾಗಿ ಒಲೆ ಆನ್ ಮಾಡಿದರೆ, ಮನೆ ಸುಟ್ಟು ಹೋಗ್ಬಿಟ್ರೆ, ನಾನು ನನ್ನ ಕಾರನ್ನು ಯಾರಿಗಾದರೂ ಡಿಕ್ಕಿ ಹೊಡೆದು ಬಿಟ್ಟರೆ, ಅಥವಾ ನಾನು ನನ್ನ ಸಂಗಾತಿಯಲ್ಲಿ ನಿಜವಾಗಿ ಪ್ರೀತಿಸುತ್ತಿದ್ದರೆ, ಅಥವಾ ಯಾವುದೇ ಪುರಾವೆಗಳಿಲ್ಲದೆ ಅವರು ರಹಸ್ಯವಾಗಿ ನನಗೆ ಮೋಸ ಮಾಡುತ್ತಿದ್ದರೆ, ಇಂತಹ ಹಲವಾರು ಯೋಚನೆಗಳು. ಹಾಗೆ ನಾನು ನಿಜವಾಗಿಯೂ ಲಾಕ್ ಮಾಡಿದ್ದೀನೋ ಇಲ್ವೋ, ಅಥವಾ ನಾನು ಅರಿವಿಲ್ಲದೆ ಏನಾದ್ರು ಪಾಪ ಮಾಡಿದ್ದೀನೋ ಏನೋ, ಅಥವಾ ನನ್ನ ಉದ್ದೇಶಗಳು ರಹಸ್ಯವಾಗಿ ಕೆಟ್ಟದಾಗಿದೆಯೋ ಏನೋ, ಪೂಜೆ ಟೈಮಲ್ಲಿ ಅಥವಾ ದೇವರ ವಿಗ್ರಹ ಫೋಟೋ ನೋಡಿದಾಗ ಮನಸ್ಸಿನಲ್ಲಿ ಕೆಟ್ಟ ಮಾತುಗಳು ಅಥವಾ ಬೈಗಳು ಬರಬಹುದೇನೋ, ಪ್ರಾರ್ಥನೆ ಮಾಡುವಾಗ ಅಪವಿತ್ರ ಆಲೋಚನೆಗಳು ಮೂಡುವುದು, ನಾನು ದೇವರಿಗೆ ದ್ರೋಹ ಮಾಡಿದೆ, ನನಗೆ ನರಕ ಸಿಗುತ್ತದೆ, ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಎಂಬ ನಿರಂತರ ಅಪರಾಧ ಪತ್ತೆ, ಪೂಜೆ ಮಾಡುವಾಗ ಒಂದು ಸಣ್ಣ ತಪ್ಪು ಮಾಡಿದರೂ ಅದರಿಂದ ದೊಡ್ಡ ಅನಾಹುತವಾಗುತ್ತದೆ ಎಂಬ ಅತಿಯಾದ ಭಯ. ಇವೆಲ್ಲ ನಾವು OCD ಅಥವಾ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಥವಾ ಗೀಳು ರೋಗದಲ್ಲಿ ಕಂಡುಬರುವ ಯೋಚನೆಗಳು. ಅಯ್ಯೋ ಏನು ಡಾಕ್ಟ್ರೇ, ಇವೆಲ್ಲ ಯೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೂ ಬರುತ್ತಲ್ವಾ, ಹಾಗಂದರೆ ಎಲ್ಲರಿಗೂ OCD ಇದೆ ಅಂತ ಅರ್ಥನಾ? ಹಾಗಲ್ಲ. 90%ಗಿಂತ ಹೆಚ್ಚು ಜನರು ಸಾಂದರ್ಭಿಕ, ಕ್ಷಣಿಕ, ಒಳನುಗ್ಗುವ ಆಲೋಚನೆಗಳನ್ನು ಅನುಭವಿಸುತ್ತಾರೆ. ಆದರೆ ಹೆಲ್ತಿ ಬ್ರೈನ್, ಆರೋಗ್ಯಕರ ಮೆದುಳು ಆ ಆಲೋಚನೆಯನ್ನು ಸಂಕ್ಷಿಪ್ತವಾಗಿ ಅಂಗೀಕರಿಸುತ್ತದೆ ಮತ್ತು ಅದು ಸ್ವಾಭಾವಿಕವಾಗಿ ಮಾಯವಾಗಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ನಾವು ಕೂಡ ಮೇಜನ್ನು ಸ್ವಚ್ಛವಾಗಿ ಇಡಲು ಇಷ್ಟಪಡುತ್ತೇವೆ, ಕೋಣೆಯನ್ನು ಸ್ವಚ್ಛವಾಗಿ ಇಡಲು ಇಷ್ಟಪಡ್ತೇವೆ. ಒಂದು ಸರಿ ಬೈಕ್ ಲಾಕ್ ಹಾಕಿದಾಗ ಅಥವಾ ಮನೆ ಲಾಕ್ದಾಗ ಇನ್ನೊಂದು ಸರಿ ಚೆಕ್ ಮಾಡ್ತೀವಿ. ಅದು 1-2ಕ್ಕಷ್ಟೇ ಸೀಮಿತವಾಗಿರುತ್ತದೆ. ಇವೆಲ್ಲ ನಾರ್ಮಲ್ ಆದ ಯೋಚನೆಗಳು. ಈ ರೀತಿಯಾದ ಆಲೋಚನೆಗಳು ಮತ್ತು ಕ್ರಿಯೆಗಳು ನಮ್ಮ ದಿನಚರಿಯಲ್ಲಿ ನಮಗೆ ಸುರಕ್ಷಿತವಾಗಿರಲು, ಆರಾಮಾಗಿ ಇರಲು ಸಹಾಯವಾಗುತ್ತದೆ. ಆದರೆ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತದೆ. ಹೇಗೆ ಹೇಳ್ತೀವಿ ನಾವು ಒಬ್ಬ ವ್ಯಕ್ತಿ OCD ಕಾಯಿಲೆಯಿಂದ ಬಳಲುತ್ತಿದ್ದಾರೋ ಇಲ್ಲವೋ ಎಂದು? ಹೇಗೆ ಅಂದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ OCDಯಿಂದ ಬಳಲುತ್ತಿದ್ದರೆ ಈ ಕೆಲವು ಲಕ್ಷಣಗಳನ್ನು ಗಮನಿಸಿ. 1. ದಿನದ ಬಹುಪಾಲು ಸಮಯ ವ್ಯರ್ಥವಾಗುತ್ತಿದ್ದರೆ, ಅಂದರೆ ಕೈ ತೊಳೆಯುವುದು, ಬೀಗಗಳನ್ನು ಪದೇ ಪದೇ ಪರಿಶೀಲಿಸುವುದು ಅಥವಾ ವಸ್ತುವನ್ನು ಜೋಡಿಸುವುದರಲ್ಲೇ ದಿನಕ್ಕೆ 1 ಗಂಟೆಗಿಂತ ಹೆಚ್ಚು ಸಮಯ ವ್ಯರ್ಥವಾಗುತ್ತಿದ್ದರೆ. ಎರಡನೇದಾಗಿ ದೈನಂದಿನ ಜವಾಬ್ದಾರಿಗಳು ಹದಗೆಟ್ಟಾಗ. OCD ಆಲೋಚನೆಗಳಿಂದ ವ್ಯಕ್ತಿಯ ಶಾಲೆ, ಕಾಲೇಜ್ ಅಥವಾ ಕಚೇರಿಗಳ ಕೆಲಸಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗದಿದ್ದಾಗ, ಸಮಯಕ್ಕೆ ಸರಿಯಾಗಿ ಸಿದ್ಧರಾಗಲು ಆಗದೆ ಕೆಲಸಗಳನ್ನು ಮುಂದೂಡುತ್ತಿದ್ದರೆ. ಮೂರನೇದಾಗಿ ತೀವ್ರವಾದ ಮಾನಸಿಕ ಒತ್ತಡ ಮತ್ತು ಆತಂಕ. ಮನಸ್ಸಿಗೆ ಬರುವ ಅನಗತ್ಯ ಆಲೋಚನೆಗಳನ್ನು ತಡೆಯಲು ಸಾಧ್ಯವಾಗದೆ ವ್ಯಕ್ತಿಯು ತೀವ್ರ ಆತಂಕ, ಕಿರಿಕಿರಿ, ಅಳು, ಪ್ಯಾನಿಕ್ ಅಟ್ಯಾಕ್ ಅನುಭವಿಸುತ್ತಿದ್ದರೆ. ನಾಲ್ಕನೇದಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ. OCD ಅಭ್ಯಾಸಗಳನ್ನು ಉದಾಹರಣೆಗೆ ಪದೇ ಪದೇ ಸ್ವಚ್ಛಗೊಳಿಸುತ್ತಿರಬಹುದು, ಕುಟುಂಬದ ಇತರ ಸದಸ್ಯರು ಪಾಲಿಸಬೇಕೆಂದು ಒತ್ತಾಯಿಸಿ ಮನೆಯಲ್ಲಿ ನಿರಂತರ ಜಗಳಗಳು ನಡೆಯುತ್ತಿದ್ದರೆ. ಐದನೇದಾಗಿ ಆಗಲೇ ಹೇಳಿದಂಗೆ ದೈಹಿಕ ಹಾನಿ ಆಗ್ತಿದ್ರೆ, ಅತಿಯಾಗಿ ಕೈ ತೊಳೆಯುವುದರಿಂದ ಅಥವಾ ಕೆಮಿಕಲ್ ಬಳಸಿ ಸ್ವಚ್ಛ ಮಾಡುವುದರಿಂದ ಚರ್ಮ ಸುಲಿಯುವುದು, ಗಾಯಗಳಾದರೆ, ರಕ್ತ ಬಂದರೆ. ಕೊನೆಯದಾಗಿ ಖಿನ್ನತೆ ಮತ್ತು ಆತ್ಮಹತ್ಯೆ ಆಲೋಚನೆಗಳು ಬಂದರೆ. ಒಬ್ಬ ವ್ಯಕ್ತಿ OCD ಲಕ್ಷಣಗಳು ತೀವ್ರಗೊಂಡು ಅವರ ದೈನಂದಿನ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರುವಾಗ ಕೂಡಲೇ ಅವರನ್ನು ಡಾಕ್ಟರ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಕರೆತರಬೇಕು. ಇನ್ನು ಟ್ರೀಟ್ಮೆಂಟ್ ವಿಷಯ ಬಂದಾಗ, ಚಿಕಿತ್ಸೆ ವಿಷಯ ಬಂದಾಗ, OCD ಎಂಬುದು ಗುಣಪಡಿಸಬಹುದಾದ ಅಥವಾ ನಿಯಂತ್ರಣದಲ್ಲಿ ಇಡಬಹುದಾದ ಒಂದು ಮಾನಸಿಕ ಕಾಯಿಲೆಯ ಹೊರತು ಮೂಢನಂಬಿಕೆ ಅಥವಾ ಮಾಟ ಮಂತ್ರಗಳಿಂದ ವಾಸಿಯಾಗುವ ಸಮಸ್ಯೆಯಲ್ಲ. OCDಯಿಂದ ಬಳಲುತ್ತಿರುವ ವ್ಯಕ್ತಿಗೆ ಹೀಯಾಳುವಿಕೆ ಅಥವಾ ಕಮೆಂಟ್ ಮೂಲಕ, ಬೈಯುವುದರ ಮೂಲಕ ವಾಸಿ ಮಾಡಲು ಸಾಧ್ಯವಿಲ್ಲ.
ಹೆಚ್ಚಾಗಿ ಕುಟುಂಬದ ಪ್ರೀತಿ, ಬೆಂಬಲ ಮತ್ತು ಸಹನ ಅತ್ಯಗತ್ಯ. ಹಾಗೆ ಸೂಕ್ತ ರೀತಿಯ ಟ್ರೀಟ್ಮೆಂಟ್ ಮಾಡಿದರೆ ಅವರು ಯಶಸ್ವಿ ಜೀವನವನ್ನು ನಡೆಸಲು ಸಾಧ್ಯವಿದೆ. ಸೊ ಟ್ರೀಟ್ಮೆಂಟ್ ವಿಷಯ ಬಂದಾಗ ಏನೇನಿದೆ ಅಂದರೆ, ಮೊದಲನೇದಾಗಿ ಸೈಕೋಥೆರಪಿ ಅಂತ ಹೇಳ್ತೀವಿ, ಅಂದರೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಮತ್ತು ಎಕ್ಸ್ಪೋಜರ್ ಆ್ಯಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಥೆರಪಿ ಮುಖ್ಯವಾದವು. ಆದರೆ ಕೌನ್ಸಿಲಿಂಗ್ ಅನ್ನೋದು ಒಂದೇ ಸೆಷನ್, ಅಂದರೆ ಒಂದೇ ಭೇಟಿಯಲ್ಲಿ ಆಗುವಂಥ ಪ್ರಕ್ರಿಯೆ ಅಲ್ಲ. ಸಾಮಾನ್ಯವಾಗಿ 15ರಿಂದ 20, ಬೇಕಾದರೆ ಹೆಚ್ಚಿನ ರೀತಿಯಲ್ಲಿ ಸೆಷನ್ಸ್ ಅಲ್ಲಿ ನಡೆಸಲಾಗುತ್ತೆ. ಕೌನ್ಸಿಲಿಂಗ್ ಅನ್ನೋದು ಎರಡು ಕಡೆಯಿಂದ, ಅಂದರೆ ವೈದ್ಯರು ಮತ್ತು ಯಾರು ಓಸಿಡಿಯಿಂದ ಬಳಲುತ್ತಿದ್ದಾರೆ ಪೇಷಂಟ್, ಎರಡೂ ಕಡೆಯಿಂದ ಭಾಗವಹಿಸಲ್ಪಟ್ಟರೆ ಮಾತ್ರ ಕೌನ್ಸಿಲಿಂಗ್ ಅನ್ನೋದು ಯಶಸ್ವಿ ಆಗುತ್ತೆ. ಎರಡನೇದಾಗಿ ಮೆಡಿಕೇಶನ್ಸ್, ಔಷಧಿಗಳು. ಓಸಿಡಿಗೆ ಸೂಕ್ತವಾದ ಕೆಲವು ಮಾತ್ರೆಗಳಿದ್ದಾವೆ. ಅದು ನಾವು ಆಂಟಿ ಆನ್ಸೈಟಿ ಮತ್ತು ಆಂಟಿ ಡಿಪ್ರೆಸೆಂಟ್, ಅಂದರೆ ಖಿನ್ನತೆ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಮಾತ್ರೆಗಳು. ಓಸಿಡಿಯ ಮಾತ್ರೆಗಳ ಬಗ್ಗೆ ಅಥವಾ ಮಾನಸಿಕ ಮಾತ್ರೆಗಳ ಬಗ್ಗೆ ಹಲವಾರು ತಪ್ಪು ತಿಳುವಳಿಕೆಗಳಿವೆ. ಮೊದಲನೇದಾಗಿ ಅವು ನಿದ್ದೆ ಬರೆಸ್ತಾ ಇರ್ತವೆ, ಅವು ನಮ್ಮ ಮನಸ್ಸನ್ನು ವೀಕ್ ಮಾಡ್ತವೆ, ಅವನ್ನ ತಗೊಳ್ತಾ ಇದ್ದರೆ ನಾವು ಅದರ ಮೇಲೆ ಡಿಪೆಂಡ್ ಆಗ್ತೀವಿ, ಅಡಿಕ್ಟ್ ಆಗ್ತೀವಿ. ಬಂಧುಗಳೇ, ಇದೆಲ್ಲ ತಪ್ಪು ಗ್ರಹಿಕೆಗಳು. ನಿಮ್ಮ ಏನೇ ತಪ್ಪು ಗ್ರಹಿಕೆ ಇದ್ದರೂ ಅದನ್ನು ವೈದ್ಯರ ಬಳಿ ಸಮಾಲೋಚಿಸಿ ಮುಂದುವರಿಸಿ. ಮತ್ತು OCD ಟ್ರೀಟ್ಮೆಂಟ್ ಬಂದಾಗ ಔಷಧಿಗಳು ಮತ್ತು ಕೌನ್ಸಲಿಂಗ್ ಇವೆರಡರ ಜೊತೆಗೆ ಕೆಲವು ಜೀವನ ಶೈಲಿ ಬದಲಾವಣೆಗಳು, ಅಂದರೆ ನಿಯಮಿತ ವ್ಯಾಯಾಮ, ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಧ್ಯಾನ ಮತ್ತು ಯೋಗ ಮತ್ತು ಪೌಷ್ಟಿಕಾಹಾರ ಮತ್ತು ನಿದ್ದೆ, ಇವೆಲ್ಲದರನ್ನು ಸೇರಿಸಿದರೆ, ಅಂದರೆ ಔಷಧಿಗಳು, ಕೌನ್ಸಲಿಂಗ್, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿದರೆ ಈ OCD ಎಂಬ ಮಾಯಾಜಾಲದಿಂದ ನಾವು ಹೊರಬರಬಹುದು. ಆಗಲೇ ಹೇಳ್ತಾ ಇದ್ದ ಕತೆ, ಅದನ್ನು ಮುಂದುವರಿಸೋಣ. ಅಧ್ಯಾಯ 4, ಚಿಕಿತ್ಸೆ ಮತ್ತು ವಿಜಯ, ಅಂದರೆ ಥೆರಪಿ ಆ್ಯಂಡ್ ರಿಕವರಿ. ಸೊ ರಮೇಶನ ಮನೋವೈದ್ಯರಲ್ಲಿ ಕಳೆದುಕೊಂಡಿದ್ದಾರೆ, ಅವರು ಸೂಕ್ತವಾದ ಔಷಧಿಗಳನ್ನು ಪ್ರಾರಂಭಿಸುತ್ತಾರೆ. ಹಾಗೆ ಅವನಿಗೆ ಕೌನ್ಸಿಲಿಂಗ್ ಅಥವಾ CBT ಕೌನ್ಸಿಲಿಂಗ್ ಶುರು ಮಾಡುತ್ತಾರೆ. ಸೊ ಇಂದಿನ ರಮೇಶ್ ಹಲವು ತಿಂಗಳು, ಅಂದರೆ ಒಂದು 6ರಿಂದ 9 ತಿಂಗಳ ನಂತರ ಚಿಕಿತ್ಸೆ ಮತ್ತು ದೃಢ ಸಂಕಲ್ಪದ ನಂತರ ರಮೇಶ್ OCDಯಿಂದ ಸಂಪೂರ್ಣವಾಗಿ ಹೊರಬಂದಿರುತ್ತಾನೆ. ಈಗ ಅವನು ದಿನಕ್ಕೆ ಸಾಮಾನ್ಯ ಜನರಂತೆ ಕೇವಲ ಅಗತ್ಯವಿದ್ದಾಗ ಮಾತ್ರ ಕೈ ತೊಳೆಯುತ್ತಾನೆ. ಕಚೇರಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರಮೋಷನ್ ಕೂಡ ಪಡೆದಿರುತ್ತಾನೆ. OCD ಎಂಬುದು ಕೇವಲ ಅತಿಯಾದ ಶುಚಿತ್ವ ಅಥವಾ ಹಠದ ಸ್ವಭಾವವಲ್ಲ, ಅದು ಒಂದು ಗಂಭೀರವಾದ ಮಾನಸಿಕ ಆರೋಗ್ಯದ ಸ್ಥಿತಿ ಎಂಬುದನ್ನು ನೆನಪಿಸಿಕೊಳ್ಳಬೇಕು. ಚಿಕಿತ್ಸೆ ಸಾಧ್ಯವಿದೆ. ಸೂಕ್ತ ಸಮಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆದು ಕೌನ್ಸಿಲಿಂಗ್ ಮತ್ತು ಮಾತ್ರೆಗಳಿಂದ OCDಯನ್ನು ಯಶಸ್ವಿಯಾಗಿ ಜಯಿಸಬಹುದು ಅಥವಾ ನಿಯಂತ್ರಣದಲ್ಲಿ ಇಟ್ಟಿರಬಹುದು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಆಕಾಶವಾಣಿ ಭದ್ರಾವತಿ ಮತ್ತು IMS ಶಿವಮೊಗ್ಗಕ್ಕೆ ಧನ್ಯವಾದ ಹೇಳುತ್ತೇನೆ. ಧನ್ಯವಾದಗಳು. ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು, ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು.